ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಹೆಸರು ಬೇಳೆ ಉಸ್ಲಿ. ಪ್ರತಿ ವರ್ಷ ಶಿವರಾತ್ರಿಗೆ ಹಳೆ ಕಾಲದಲ್ಲಿ ಅಂದರೆ ನಮ್ಮ ತಾತ ತಂದೆಯವರ ಕಾಲದಲ್ಲಿ ಈ ರೆಸಿಪಿನ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಮಾಡೋರು. ಅದೇ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಸುಮಾರು ಅರ್ಧ kg ಹೆಸರು ಬೇಳೆನ ಚೆನ್ನಾಗಿ ನೆನೆಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ಬಸ್ತು ರೆಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಂದು 6ರಿಂದ 7 ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಲೈಟಾಗಿ ಈ ಥರ ಫ್ರೈ ಆಗಲಿ. ಫ್ರೈ ಆದಮೇಲೆ ಮೀಡಿಯಮ್ ಸೈಜು 4 ಈರುಳ್ಳಿನ ಇದರೊಳಗಡೆ ಆ್ಯಡ್ ಮಾಡ್ತಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಥರ, ಲೈಟ್ ಬ್ರೌನ್ ಕಲರ್ ಥರ ಫ್ರೈ ಆಗಲಿ. ಫ್ರೈ ಆದ ನಂತರ ಮೀಡಿಯಮ್ ಸೈಜು 2 ಟೊಮೊಟೊನ ಕಟ್ ಮಾಡಿ ಮತ್ತೆ ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿ ವರ್ಷ ಶಿವರಾತ್ರಿಗೆ ಇದನ್ನು ಮಾಡ್ತಿದ್ರು. ಆಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಒಳ್ಳೆ ಬೆಣ್ಣೆ ತಿನ್ನೋ ಥರ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ನಾವು ಏನು ಅಳತೆ ತೊಗೊಂಡು ನೆನೆ ಹಾಕಿ, ಅಂದರೆ ನಾವು ಕೋಸಂಬರಿಗೆ ಯಾವ ಥರ ನೆನೆ ಹಾಕ್ತೀವೋ ಅಷ್ಟು ನೆಂದಿರಬೇಕು ಹೆಸರುಬೇಳೆ. ಈಗ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೇನು ಕೋಸಂಬರಿಗೆ ನೆನೆಸಿರ್ತೀವಿ ಅದೇ ರೀತಿ ನೆನೆಸಿರಬೇಕು. ಒಣಕಾಳು ಏನು ಅಳತೆ, ನಾವು ನೆನೆಸೋದಕ್ಕೆ ಮುಂಚೆ ಕಾಳನ್ನ ಎಷ್ಟು ಕಾಳು ನೆನೆಸಿರ್ತೀವೋ ಅಷ್ಟು ಮಾತ್ರ ನೀರು ಆ್ಯಡ್ ಮಾಡಬೇಕು, ಡಬಲ್ ಅಲ್ಲ, ಅಷ್ಟು ಮಾತ್ರ ನೀರು. ನೋಡಿ, ನಾನು ಅರ್ಧ kg ಅಂದರೆ ಇದರಲ್ಲಿ ಅರ್ಧ kg ಆಗುತ್ತೆ. ಅದರಲ್ಲಿ 1 ಕಪ್ಪು, ದೊಡ್ಡ ಕಪ್ಪಲ್ಲಿ 1 ಕಪ್ಪು ಏನು ಹೆಸರುಬೇಳೆ ನೆನೆಸ್ಬೇಕಾದ್ರೆ ಹಾಕಿದ್ದೆ ನೀರನ್ನ ಆ್ಯಡ್ ಮಾಡಿಬಿಟ್ಟು ಮುಚ್ಚಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು 2 ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮನೇಲಿ ಆಡಿರ್ತಕ್ಕಂಥ ಮಸಾಲೆ ಪುಡಿನ ಆ್ಯಡ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಬೋದು ನೀವು ಇದನ್ನು, ಬಟ್ ಕುಕ್ಕರ್ಗೆ ಹಾಕಿದ್ರೆ ಅಷ್ಟು ನೀಟಾಗಿ ಬರೋಲ್ಲ. ಯಾಕಂದರೆ ಆಲ್ರೆಡಿ ತುಂಬ ಫುಲ್ಲು ನೆನೆಸಿರೋದನ್ನು ನಾವು ಬೇಯಿಸೋದ್ರಿಂದ ಕುಕ್ಕರಲ್ಲಿ ನುಣ್ಣಗಾಗ್ಬಿಡುತ್ತೆ. ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಒಂದು 2 ಇಡಿ ಇಲ್ಲ 1 ಹಿಡಿಯುವಷ್ಟು ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿನ ಆ್ಯಡ್ ಮಾಡಿದ್ದ ನಂತರ ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಇಟ್ಟು ಉರಿ ಇಡೋಣ. ನೋಡಿ, ಈ ಥರ ಬಂದಿದೆ. ಈಗ ಒಂದು 75% ಅಷ್ಟು ಬೆಂದಿದೆ. ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡಿಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋಂಗಿದ್ರೆ ಮಿಕ್ಸ್ ಮಾಡಿಕೊಂಡು ತಳ ಹತ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು. ನೋಡಿ, ತಳ ಹತ್ತಿಲ್ಲ. ಈಗ ಇದು 75% ಅಷ್ಟೇ ಬೆಂದಿದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಓಪನ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ. ಈಗ ನಾವು ಇದನ್ನು ಅಂದರೆ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಒಳ್ಳೆ ಬೆಣ್ಣೆ ಥರ, ಹೆಸರುಬೇಳೆ ಫ್ಲೇವರು, ದಾಲ್ ಥರ ಏನು ಸ್ಮೆಲ್ ಬರುತ್ತೆ. ತುಂಬ ಚೆನ್ನಾಗಿ ಟಿಫನ್ಗೆ, ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಯಾವ ರೀತಿ ಇದೆ ಅಂತ ತಿಳಿಸಿ. ಥ್ಯಾಂಕ್ ಯು.